ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನಾವು ಇವತ್ತು ಹೋಗ್ತಾ ಇರೋದು ಎಲ್ಲಿಂದ ಗುರು? ಕೊಳ್ಳಿ ಹಿಲ್ಸಿಂದ ಏರ್ಕಾಡಿಂದ ಮತ್ತೆ ಬೆಂಗಳೂರು. ಓವರಾಲ್ ಒಂದು 310 ಕಿಲೋಮೀಟ್ರ್ ಆಗ್ಬೋದು, ಹೆಚ್ಚು ಕಡಿಮೆ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಇನ್ನು ಉಳಿದಿದ್ದೆಲ್ಲ ಆಮೇಲೆ ಹೇಳೋಣ. ನಮ್ಮ ಜೊತೆ ಸೇಮ್ ರೆಗ್ಯುಲರ್ ಬಾಬಾ 42, ಆಮೇಲೆ ಎಕ್ಸ್ಪಲ್ಸು, ಆಮೇಲೆ R13, FJ ಬ್ರೋ, ಮತ್ತು ಮಚಾಕನು FJ ಬ್ರೋ. ಹಾಂ, ನಮ್ಮ ಬ್ರೋ ಹೊಸ್ದಾಗ ಒಂದು ಚಾನಲ್ ಓಪನ್ ಮಾಡ್ತಾರೆ. ಯಾವಾಗಂತ ಗೊತ್ತಿಲ್ಲ, ಬಟ್ ಓಪನ್ ಮಾಡ್ತಾರೆ. FJ ಬ್ರೋ ಅಂತ. ಡಾಕ್ಟರ್ ಬ್ರೋನ ಮೀರಿಸ್ಬೇಕು. ಇದು ಬೋಟ್ ಹೌಸ್ಗೆ ಹೋಗೋ ರೋಡು, ಅವನ್ನ ಹಾಕೊಂಡು ಚಿಂದಿ. ಹಾಂ, ರೋಡ್ ಸಾಕತ್ತಾಗೈತೆ. ನಮ್ಮ ಬೆಳಗ್ಗೆ ಚಿತಾಲ್ ಪತಾಲ್. ಹಾಂ, ಸೇಮ್. ಹಾಂ, ಚಿಕ್ಕಮಂಗ್ಳೂರು ಇಲ್ಲಾಂದರೆ ಕೊಡಗು. ಲುಕ್ಕು, ವ್ಯೂ ಎಲ್ಲ ಸೂಪರ್. ಭತ್ತ ನಾಟಿ ಮಾಡವ್ರೆ, ನಾಲ್ಕನ ಅದು ಚಿಂದಿನೇ. ಏನು ಹೇಳು? ಹಾಂ ಹಾಂ ಹಾಂ, ಕರೆಕ್ಟು. ನೋಡಿದ್ನಿ ನೆನ್ನೆನೇ ಒಂದಷ್ಟು ನೋಡಿದೆ. ಅದು ಹೋಗೋ ಜರಿ ಅಲ್ಲ ಗುರು, ಹೋಗೋ ಜರಿಯಲ್ಲೇ ನಾಟಿ ಮಾಡಿರೋದು ಅದು. ಆನ್ ಮಾಡಿದ್ದೀನಿ. ಹಾಂ ಹಾಂ ಅದೇ, ನಮ್ಮ ಜನ ಒಳ್ಳೆ ಇಂಟೆಲಿಜೆಂಟ್ಸ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಹೋಗೋ ಜರಿಯಲ್ಲೇ ಭತ್ತ ನಾಟಿ ಮಾಡವ್ರೆ. ಸಖತ್ತಾಗೈತೆ ಮಚ್ಚ, ಸೂಪರ್. ಮುಂದಕ್ಕೆ ಬರ್ತಾ ಇರಬೇಕು. ಈ ಥರ ಲೊಕೇಶನಲ್ಲಿ ಒಂದು ಮನೆ ಮಾಡೋದು ಚಿಂದಿಗರು ನಾಲ್ಕು. ಬೋಟ್ ಹೌಸ್ ಕಮಿಂಗ್ ಬ್ರೋ. ಮೇ ಬಿ ಹಾಸ್ಪಿಟ್ಲ್ ಇರಬೇಕಲ್ಲ ಇದು. ಹಾಂ, ಹಾಸ್ಪಿಟ್ಲು. ಪರವಾಗಿಲ್ಲ, ಈ ಥರ ಇರ್ಬೇಕು. ಇನ್ನು ನಾನು ಮಾತಾಡೋದು ಅವ್ನು ಕೇಳಿಸಲ್ಲ, ಅವ್ನು ಮಾತಾಡೋದು ನಾನು ಕೇಳಿಸಲ್ಲ. ಶೀಟ್ ಮ್ಯಾನ್. ನಾನು ನೈಟ್ ಇದೇ ಇರೋದು ಯಾರಲ್ಲಿ ಬಂದ್ವಿದ್ದು ನಾವು. ಏನಕ್ಕಂದರೆ ಮತ್ತೆ ಆ ಲೊಕೇಶನ್ನು ನೋಡೋಕ್ಕಾಗಲಿಲ್ಲ, ಕತ್ಲಲ್ಲಿ ಏನೂ ಕಾಣಿಸಿಲ್ಲ. ಬಟ್ ಸಾಕಾಗಿತ್ತು, ಅದಕ್ಕೋಸ್ಕರ ಮತ್ತೆ ಇದೇ ರೂಟಲ್ಲೇ ಬಂದಿದ್ದೀವಿ. ಇಲ್ಲಿಂದ ಎರ್ಕಾಡಿಂದ ಬೆಂಗಳೂರು. ಎರ್ಕಾಡು ಏನಿಲ್ಲ ದೊಡ್ಡ, ಅದು ಇದು ಕೊಳ್ಳಿ ಹಿಲ್ಸ್ಗಿಂತ ದೊಡ್ಡ ಹಿಲ್ ಸ್ಟೇಷನು. ಅದೊಂದು ರೂಟ್ ಹೊಡ್ಕೊಂಡು ಒಂದು ಮಧ್ಯಾಹ್ನ ಹಂಗೆ ಅಲ್ಲಿ ಬಿಟ್ಟರೆ ಒಂದು 7 to 8 ಇಷ್ಟರೊಳಗಡೆ ನಾವು ಇದು ಮಾಡ್ತೀರಿ. ಏನಪ್ಪ, ರೀಚ್ ಆಯ್ತೀವಿ ಇದಕ್ಕೆ ಬೆಂಗಳೂರು. ಮೇ ಬಿ ಈವ್ನಿಂಗ್, ಇನ್ನೂ ಲೇಟು ಆಗ್ಬೋದು. ಸದ್ಯಕ್ಕೆ ಇದೇ ಪ್ಲ್ಯಾನ್, ಇನ್ನೇನಿಲ್ಲ. ನೋಡೋಣ, ಒಂದು ಸ್ವಲ್ಪ ರೀಚ್ ಆದಮೇಲೆ ಯಾವುದಾದ್ರೂ ಇದಕ್ಕೆ ಹೋಗ್ಬಿಟ್ಟು ಭತ್ತ ನಾಟಿ ನೋಡ್ರಿ ಹೆಂಗಿದೆ. ಫುಲ್ ಚಿತಾಲ್ ಪತಾಲ್. ಆ ವ್ಯೂ, ಆ ಸನ್ನು, ಆ ಮರಗಳು ನಮ್ಮ ಜೀವನನೇ ಕೆಡಿಸ್ಬಿಡುತ್ತೆ. ಜೀವನ ಅಲ್ಲ, ಕೆಲವೊಂದು ಜೊತೆ ಹೋಗೋ ಜಾಗಕ್ಕಿಂತ ಹೋಗೋ ದಾರಿ ಚೆನ್ನಾಗಿರುತ್ತೆ ಅಂತಾರಲ್ಲ, ಇದನ್ನೇ ಅನ್ಕೋತೀನಿ. ಇರೋ ವ್ಯೂ ಏನು ಗುರು ಹಿಂಗೈತೆ.
ಡೆನ್ಸ್ ಫಾರೆಸ್ಟ್. ರೋಡ್ ಸಖತ್ತಾಗೈತೆ. ಬ್ರೋ ಲೊಕೇಶನ್ ಯಾವ್ದು ಹೇಳಿ ಬ್ರೋ? ಹಂಗೆ ಲೊಕೇಶನ್ನು ಅಲ್ಲ, ಇವಾಗ ನಾವು ಇವಾಗ ಬಂದಿದ್ದು ಲೊಕೇಶನ್ ದಾರಿ ಏರ್ಕಾಡು ರೋಡಲ್ಲಿ ಎಷ್ಟನೇ ಪವರ್ ಬಂಡೋ ಗೊತ್ತಿಲ್ಲ, ಏರ್ ಪಿನ್ ಬಂಡ ಯಾವುದೋ ಒಂದು ದೇವಸ್ಥಾನ ಚೆನ್ನಾಗೈತೆ. ಬನ್ನಿ ಹಂಗೆ ಮ್ಯಾಕಲ್ಲಿ ನೋಡ್ಕೊಬರೋಣ. ದೇವಸ್ಥಾನ ಕೊಳಕ್ಕೆ ಹೋಗೋದು ಬೇಡ ಬ್ರೋ, ಮತ್ತೆ ಓಕೆ ನೀರು ತೋರಿಸ್ಬಿಡೋಣ ಮಚ್ಚ, ನೀನು ಬರೋ ಹಂಗೆ. ಇದೇ ನೀರು ಇವಾಗ ನಾವು ಮೇಲೆ ಆಟಾಡಕ್ಕೆ ಹೋಗೋದು. ಹ್ಞೂ ಮೇ ಬಿ ಇದೇ ಜರಿ ಮೇಲೆ ಫುಲ್ ದೊಡ್ಡದಾಗಿರ್ತಿದೆ. ಎತ್ತಿ ವಾಚಿಂದ ಯಾ ಓಕೆ. ಏರ್ಕಾಡು ಹೋಗ್ತಾ ಇದೀವಿ ಇವಾಗ. ಅರ್ಧ ಬಂದಿದ್ದೀವಿ. ಗೋಪುರ ಸ್ವಲ್ಪ ಗ್ಲಿಚ್ ಆಗಿತ್ತು, ಅದಕ್ಕೆ ಇವಾಗ ಆನ್ ಮಾಡ್ಕೊಂಡಿದ್ದೀವಿ. ವೀಡಿಯೋಗಳು ಇವಾಗ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಓವರಾಗಿ ಮಾಡಿಬಿಟ್ರಿ. ಸೇವ್ ವೈಲ್ಡ್ ಲೈಫ್, ಪ್ಲೀಸ್ ಸೇವ್ ವೈಲ್ಡ್ ಲೈಫ್. ಟಾಟಾ ಸುಮೋ ಬುಲಾರ ಗುರು, ಅದು ಬಂದಿದ್ದು ಆಪೋಸಿಟು. ತಾತ ಬರ್ತಾನೆ ಐಸ್ಕಂಡು ಎತ್ಕೊಂಡು, ಹುಷಾರು. ಬರ್ಕಡೆ ಇಲ್ಲಿ ತಿನ್ಸಿನೇ ಇದ್ಲಿ ವಡೆ. ಅರನಡಿ ತಾರ್ ಮಹೇಂದ್ರ ತಾರ್. ಯಾ ಅದು ರೋಡ್ ಬೇರೆ, ಅಲ್ಲಿ ಕಿತ್ತಾಕ್ಬಿಟ್ಟವ್ರೆ. Don't use mobile phones while driving. ಏನ ಒಂಚೂರು ಟ್ರಾಫಿಕ್ ಜಾಸ್ತಿ ಐತಲ್ಲ. ಬರ್ತಾ ಇದ್ವಿ. ನೋಡ್ರಿ. ಆರ ನೋಡ್ಕೊಂಡು ಹೋಗ್ಗುರ. ಕೋತಿ ಅವನು ಹೇಳ್ದ, ಅವನು ಕೈ ಅಡ್ಡಿಕೆ. ಮಚ್ಚ ಮುಂದೆಗಡೆ ಲೆಫ್ಟು ಸ್ಟ್ರೈಟ್ ಒಂದು ರೋಡ್ ಐತೆ, ಲೆಫ್ಟ್ ತಗೋ. ಇನ್ನೊಂದು 700 ಮೀಟ್ರಿಂದ ಲೆಫ್ಟು. ಆಮೇಲೆ ಒಳ್ಳೆ ಕರುಗಳು ಸಿಗ್ತಾವೆ, 3-4 ಕರು ಇದೆ. ನಡ್ರಿ ಬ್ರೋ, ಇನ್ನ 700 ಮೀಟ್ರ್ ಬ್ರೋ. ನಡಿ. ಇದ್ಯಾವುದೋ ಹಳ್ಳಿ ಸಿಗ್ತಾಯಿತ್ತು ಇವಾಗ. ಹಳ್ಳಿ ಗ್ಲಾಸ್ ಐತೆ ಗ್ಲಾಸ್ ಹಾಕೋಬೇಕು ತಾನೆ ಬ್ರೋ ನೀವು? ಮಗಳ ಮೆಡಿಕಲ್ ಐತಲೆ ಮಚ್ಚ. ಇಲ್ಲೇ ಮುಂದೆ ನೋಡ್ಕೊ. ಇಲ್ಲೇ ಲೆಫ್ಟಲ್ಲಿ ಐತೆ ನೋಡ್ಕೊ. ಓಕೆ ಇಲ್ಲಿ ಮ್ಯಾಪಲ್ಲಿ ಇದೇ ತೋರಿಸ್ತೈತೆ ಮಚ್ಚ. ಹಾಂ, ನ್ಯಾಚುರಲ್ ವ್ಯಾಲಿ ಅಂತ ಅದು. ಯಾವುದೋ ಇದ್ರದ್ದು ಹಾಕೋನೆ, ಏನಪ್ಪ ಮಚ್ಚ, ಯಾವುದೋ ರೆಸ್ಟೋರೆಂಟ್ ಹಾಕೋನ್ ಬಾರ ಅವ್ನು. ಲೇ ಹುಷಾರು ಗುರು, ಹುಷಾರು. ಯಾಕೆ ಮಚ್ಚ ಮನಿ ಬ್ರಾ? ಏನು ಹೊಡಿತೀರಾ ಇದ್ರಲ್ಲಿ? ಕಾರ್ನ ಹೊಡಿಯೋಕ್ಕಾಗಲ್ಲ. ಹುಷಾರಪ್ಪ.
ಕಾರ್ನರ್ ಹೊಡಿಯೋಕ್ಕಾಗಲ್ಲ, ನೋಡ್ಕೊಂಡು ಹೋಗು. ಇವು ಜಾಸ್ತಿ ಅವೆ ಕಲ್ಲುಗಳು, ಸ್ಕಿಡ್ ಆಗ್ತೈತೆ. ಓ ಇಲ್ಲಿ ಕಾಫಿ ಬೆಳೆದವ್ರು ಇದ್ ಕಡೆಲಿ. ಹಾಂ ಕೇಳಿಸೋದು ಹೇಳಿ ಬ್ರಾ. ಕಾಲು ಕಟ್ಟಾಯ್ತು. ನಡಿ. ಓಯ್ ನೋಡ್ಕೊಳಗ. ಅಲ್ಲಿ ಮನೆಗಳು, ಕಾಫಿ ತೋಟಗಳು, ಒಂದಷ್ಟು ನಾಯಿಗಳು. ಜೀವನ ಚೆನ್ನಾಗಿದೆ. ಕಾರ್ ಇಲ್ಲಿ ನೋಡಿ, ಕಾಟೇಜ್ ಅವೈಲಬಲ್, ರಿಯಲ್ ಎಸ್ಟೇಟ್. ಓಕೆ. ಏನೂ ಇಲ್ಲ ಅಂದ್ರು ಓಕೆ. Nice man, coffee sheds. ದೊಡ್ಡ ಫಾಲ್ಸ್ಗೆ ಇಳಿಬೇಕಾದ್ರೆ ತಡಕ ಆಡ್ಕೊಂಡು ಪಡ್ಕ ಹಾಕೊಂಡು ಇಳ್ದ ನಮ್ಮ ದೋಸ್ತ ಇವತ್ತು ನೋಡಿದ್ರೆ ಜೋಶಲ್ಲಿ ಇದ್ಬಿಟ್ಟು ಬರ್ರೋ ಅಂತ ಅಳ್ತಾವ್ನಿ.
ಇಂಥವ್ರಿಗೆಲ್ಲ ಏನು ಹೇಳಬೇಕು ಏನು ಮಾಡಬೇಕು ಒಂದು ಗೊತ್ತಿಲ್ಲ ಗುರು. ಛೇ, ಆದರೂ ಒಂದು ಸತಿ ಲೊಕೇಶನ್ ಹಂಗೆ ನೋಡ್ಕೊಬಿಡಿ ಗೈಸ್. ಮೇಲ್ಗಡೆ ತೋರಿಸ್ತೀರಾ? ನೋಡಿ, ಮೇಲ್ಗಡೆನೂ ಕಂಟೆಂಟು, ಕೆಳಗಡೆನೂ ಕಂಟೆಂಟು. ಇದು ನಮ್ಮ ಫ್ರೆಂಡ್ ಏನೋ ಓಣೆ ಒಂದು ನಾಯೋ ಚೆನ್ನಾಗಿದೆ. ಮಚ್ಚ ನಿಂಡವು. ಸೊ ಬ್ರೋ ನೆನ್ನೆ ಇದ್ದೀನಿ ನಿಮ್ಗೆ ಜೋಶ್, ಇವತ್ತಿಲ್ಲ ಬ್ರೋ. ಬ್ರೋ ಫಾಲ್ಸ್ ಹತ್ರ ಬಂತು. ಇಲ್ಲ, ನೆನ್ನೆ ಇದ್ದಿದ್ದು ಜೋಶ್ ನಿಮ್ಗೆ ಇವತ್ತಿಲ್ಲ. ಯಾಕೆ ಯಾವ ಓಕೆ. ಆದರೂ ಗೈಸ್ ನೆನ್ನೆ ಹೋಗಿದ್ವಿ ದೊಡ್ಡ ಫಾಲ್ಸು, ಇವತ್ತು ನಾವು ಚಿಕ್ಕ ಫಾಲ್ಸಿಗೆ ಬಂದಿದ್ದೀವಿ. ಅದಕ್ಕೆ ನೀರೇ ಕೇಳಿ. ಆದರೂ ಚಿಕ್ಕ ಫಾಲ್ಸ್ ಆದ್ರೂ ಹತ್ಬೇಕಾದ್ರೆ ಮಕ್ಕಳು ಯಾರಾದಂತೂ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಸೊ ನೀವು ನೋಡಿ, ಇವಾಗ ತೋರಿಸ್ತೀನಿ ನಾನು ಸಸ್ಪೆನ್ಸ್. ಸೊ ಅಷ್ಟು ದೂರ ನಡ್ಕೊಂಬಂದಿದ್ದು ಈ ಫಾಲ್ಸ್ ನೋಡೋಕ್ಕೆ. ನೋಡಿ ಆತಾಯ್ತು ಬಿಡಿ, ಅದು ಆಫ್ ಆಗೈತೆ. ಏನು ಬೇಕಾದ್ರೆ ಮಾತಾಡ್ತೀನಿ ನೋಡಿ ಗಾಯ್ಸ್. ಫುಲ್ ಜೋಶ್ ಅದಾವನೆ. ನಮ್ಮ ಮಚ್ಚ ಹೊಗೆ ಹಾಕ್ಸ್ಕೊಂಡ್ರು ಡೌಟ್ ಇಲ್ಲ ಇಷ್ಟೊಂದು ಜೋಶಲ್ಲಿದ್ದರೆ. ಜನ ಜಾಸ್ತಿ ಅವರ ಬಟ್ಟೆ ಬಿಚ್ಚೋ ಅವಶ್ಯಕತೆ ಇಲ್ಲ ಬ್ರೋ. ಜನ ಅಂತೂ ಮುಕ್ಕಲಾರೇ ಇದ್ದಾರೆ ಗುರು. ನೋಡ್ರಿ, ತೋರಿಸು. ಓ